ನಾವೇನೋ ಟೆನ್ಷನ್ಸ್ ಅಲ್ಲಿ ಇದ್ದಾಗ ಒಂಥರ ಪೀಸ್ಫುಲ್ ಆಗಿ ಕೂರೋ ಥರ ಒಂದು ಸಿನಿಮಾ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು ಕತೆ ಎಲ್ಲ. ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಮಿಲ್ನಾ ಅವರಂತೂ ನಾವು ತುಂಬ ವರ್ಷದಿಂದ ನೋಡಿದ್ದೀವಿ ಅವ್ರ ಸಿನಿಮಾಗಳನ್ನ. ತುಂಬ ಚೆನ್ನಾಗಿ ಆ ಪಾತ್ರಕ್ಕೆ ಜೀವನ ತುಂಬಿದ್ದಾರೆ. ಅದೇ ರೀತಿ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಅನ್ಸೋದೆಲ್ಲ. ನವೀನ್ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಕಥೆನ ನರೇಶನ್ ತೊಗೊಂಡೋಗಿರೋ ರೀತಿ ತುಂಬ ಚೆನ್ನಾಗಿದೆ. ಓವರಾಲ್ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿದೆ ಸರ್ ಮೂವಿ. ಎಲ್ಲ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋವಂಥ ಸಿನಿಮಾ. ಇವತ್ತು ಏನಪ್ಪ ಅಂತಂದರೆ ಈ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಈ ಡೈವರ್ಸು ಅಂತ ಅದು ಇದು ಅಂತ ಹೋಗ್ತಾರೆ. ದಯವಿಟ್ಟು ಈ ಸಿನಿಮಾ ನೋಡಿ, ಆಮೇಲೆ ನೀವೇ ಹೇಳ್ತೀರಾ. ತುಂಬ ಖುಷಿಯಾಗಿದೆ ಸರ್. ಸರ್ ಸಿನಿಮಾದಲ್ಲಿ ತುಂಬ ಹಾಡುಗಳು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ವಿಭಿನ್ನವಾಗಿದೆ ಹಾಡುಗಳು, ಸ್ಟೋರಿ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ನಮ್ಮ ಲೈಫ್ ಆಲ್ಮೋಸ್ಟ್ ಸಿಂಕ್ ಆಗುತ್ತೆ. ಸೊ ಆಲ್ಮೋಸ್ಟ್ ಸೇಮ್ ಸ್ಟೋರಿ. ನಾವು ಹಂಗೆ ಫಸ್ಟ್ ಆಮೇಲೆ ಫ್ಯಾಮಿಲಿಗೋಸ್ಕರ ಲೈಕ್ ಇಂಟರ್ ಕ್ಯಾಸ್ಟ್ ಆಗಿರೋದ್ರಿಂದ ಆಮೇಲೆ ಫ್ಯಾಮಿಲಿಗೋಸ್ಕರ ಮತ್ತೆ ಇನ್ನೊಂದ್ಸಲ ಆಲ್ಮೋಸ್ಟ್ 3 ಮತ್ತೆ ನಮ್ದು ಸೇಮ್ ಆಗಿದೆ. ಸೊ ಇನ್ನೊಂದು ವಿಷಯ ಏನಂದ್ರೆ ಪುನೀತ್ ರಾಜ್ಕುಮಾರ್ ಅವರದ್ದು ಆಲ್ಮೋಸ್ಟ್ ಒಂದು 10 ಇಯರ್ಸ್ ಕೆಳಗೆ ಫಿಲ್ಮ್ ಬಂದಿತ್ತು ಮಿಲನ ಅಂತ. ಸೊ ಹೆಚ್ಚು ಕಮ್ಮಿ ಆ ಕಾನ್ಸೆಪ್ಟ್ ತಗೊಂಡ್ಬಂದಿದ್ದಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ತುಂಬಾ ಚೆನ್ನಾಗಿದೆ. ನಾನಿ ಸರ್ ಪಂಚ್ ಆಫ್ ಕಾಮಿಡಿ ತುಂಬಾ ಚೆನ್ನಾಗಿದೆ. ರವಿಶಂಕರ್ ಸೀರಿಯಸ್ಗೂ ಸೂಟ್ ಆಗ್ತಾರೆ, ಕಾಮಿಡಿಗೂ ಸೂಟ್ ಆಗ್ತಾರೆ ಅವರು. ಕ್ಲೈಮ್ಯಾಕ್ಸ್ ಮುಂಚೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಆ ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ. ಇಂಟರ್ವಲ್ ಈ ಇಂಟರ್ವಲ್ ಬರ್ಬೇಕಾದ್ರೂ ಸಣ್ಣ ಇಂಟರ್ವಲ್ ಎಕ್ಸ್ಪೆಕ್ಟ್ ಮಾಡಕ್ಕಾಗೋದಿಲ್ಲ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಥಿಯೇಟರ್ ಬಂದು ನೋಡಿ, ಮನೇಲಿ ಯಾರು ನೋಡಬೇಡಿ. ಸ್ಮಾಲ್ ವಿಷಯಕ್ಕೆ ಡಿವೋರ್ಸ್ ಆಗೋ ರೀಸನ್ ಅಲ್ಲಿ ಈ ಜನರೇಷನ್ ಆಕ್ಚುಲಿ ರಿಲೇಶನ್ಶಿಪ್ ವ್ಯಾಲ್ಯೂ ಇಲ್ಲ. ಬೇಗ ಲವ್ ಮಾಡ್ಕೊಂತಾರೆ, ಬೇಗ ಇದಾಗ್ತಾರೆ, ಸಪರೇಟ್ ಆಗ್ತಾರೆ. ಸೊ ಸಣ್ಣ ವಿಷಯ ದೊಡ್ಡದು ಮಾಡಬಾರದು ಅಂತ ಹೇಳಿದ್ರು ಒಳ್ಳೆ ಮೆಸೇಜ್. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಲವ್ ಸ್ಟೋರಿ. ಕಾಲೇಜ್ ಯುವಕರು ಯುವತಿಯವರಿಗೆ ನೋಡಬೇಕಾಗಿದ್ದಂಥ ಚಿತ್ರ ಮತ್ತು ಫ್ಯಾಮಿಲಿ ಕೌಟುಂಬಿಕ ಚಿತ್ರ. ಆಮೇಲೆ ಎಂಟರ್ಟೈನ್ಮೆಂಟ್ ಇದೆ. ಮೇನ್ ದೊಡ್ಡ ದೊಡ್ಡ ಹಾಸ್ಯ ಕಲಾವಿದರಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಚಿತ್ರ. ಎಲ್ಲ ಮದುವೆ ಆಗೋಂಥ ಹುಡುಗ ಹುಡುಗಿಯರು, ಮದುವೆ ಆಗಿರೋಂಥ ಹುಡುಗ ಹುಡುಗಿಯರು ಸಂಸಾರನ ಯಾವ ರೀತಿ ನಡೆಸಬೇಕು ಅಂತ ತುಂಬ ಚೆನ್ನಾಗಿ ನಿರ್ದೇಶಕರು ಇದು ಮಾಡಿದ್ದಾರೆ, ಬಿಡಿಸಿದ್ದಾರೆ. ಅದನ್ನು ಎಲ್ಲರೂ ನೋಡಬೇಕು. ದೊಡ್ಡ ದೊಡ್ಡ ಹಾಸ್ಯ ಕಲಾವಿದರು ತುಂಬ ಚೆನ್ನಾಗಿ ಮನೋರಂಜನೆ ಕೊಟ್ಟಿದ್ದಾರೆ. ದಯಮಾಡಿ ಎಲ್ಲರೂ ಈ ಚಿತ್ರನ ಖಂಡಿತ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿತ್ತು, ಫ್ಯಾಮಿಲಿ ಎಂಟರ್ಟೈನ್ ಮೂವಿ. ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ. ಲವ್ ಸ್ಟೋರಿ ಚೆನ್ನಾಗಿದೆ. ನಮ್ಮ ಕಾಲದ ಚಿತ್ರನೇ ಬೇರೆ, ಈಗಿನ ಕಾಲದ ಚಿತ್ರಣ ಬೇರೆ. ಈಗಿನ ಕಾಲದ ಟ್ರೆಂಡಿಗೆ ಏನು ಥೀಮ್ ಬೇಕಿತ್ತು ಅದು ಹೇಳಿದ್ದಾರೆ. ಪರವಾಗಿಲ್ಲ. ಇವಾಗ ಈಗಿನ ಜನ್ರೇಷನ್ಗೆ ಏನು ಬೇಕು ನಾವು ಅಡ್ಜಸ್ಟ್ ಆಗಿದ್ದೀವಿ. ನಾವು ಇದಕ್ಕೆ ಒಪ್ಕೋತೀವಿ. ಸ್ಟೋರಿ ಕಾಲಕ್ಕೆ ತಕ್ಕಾಗಿದೆ. ನಿಮಗೆ ಇಷ್ಟ ಆಯ್ತು ಹಾಳಾಗೋದು, ಆಮೇಲೆ ಡಿವೋರ್ಸ್ ಅಂತ ಅಂದ್ಬಿಟ್ಟೆಲ್ಲ ಇದು ಮಾಡ್ತಾರಲ್ಲ. ಸೊ ಫಸ್ಟ್ ಅದನ್ನೆಲ್ಲ ಬಿಟ್ಬಿಡಿ, ಈ ಸಿನಿಮಾ ಬಂದು ಒಂದ್ಸತಿ ನೋಡಿ. ಎಲ್ಲರೂ ಏನಂದ್ರೆ ನಾಲ್ಕು ಜನದ ಮಾತು ಕೇಟ್ಕೊಂಡು ಫ್ಯಾಮಿಲಿನ ಹಾಳು ಮಾಡ್ಕೊತಾರೆ, ಗಂಡ ಹೆಂಡತಿ ಸಂಬಂಧ ಹಾಳಾಗುತ್ತೆ. ಅದೆಲ್ಲ ಬೇಡ. ಫಸ್ಟ್ ನೀವು ಚೆನ್ನಾಗಿರಿ. ಆ ಥರ ತೋರಿಸಿದ್ದಾರೆ ಸಿನಿಮಾದಲ್ಲಿ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ. ಸಿನಿಮಾ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡಿ. ಸಿನಿಮಾ ನೋಡ್ಬಿಟ್ಟು ಫಸ್ಟ್ ನೀವು ಹೊಂದಾಣಿಕೆಯಿಂದ ಇರೋದನ್ನ ಟ್ರೈ ಮಾಡಿ. ದಯವಿಟ್ಟು ಥ್ಯಾಂಕ್ಸ್. ಫ್ಯಾಮಿಲಿ ನೋಡುವಂತ ಮೂವಿ ಇದು. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ನೋಡೋಂತ ಮೂವಿ ಚೆನ್ನಾಗಿದೆ. ಡಿವೋರ್ಸ್ ಒಳ್ಳೆ ಫಿಲಮ್ ನೋಡಿದೀವಿ. ಡಿವೋರ್ಸ್ ಅದು ಇದು ಅನ್ನೋರು ಬಂದು ಒಂಚೂರು ದಯವಿಟ್ಟು ಫಿಲಮ್ ನೋಡಿ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಫಸ್ಟ್ ಟೈಮ್ಗೆ ಒಳ್ಳೆ ಡೈರೆಕ್ಷನ್. ಫ್ಯಾಮಿಲಿ ಸೆಂಟಿಮೆಂಟ್ ಫಿಲಮ್. ಹೊಡಿ ಇಲ್ಲ. ಈ ಯಂಗರ್ ಜನರೇಷನ್ ಸಣ್ಣ ಪುಟ್ಟದಕ್ಕೆಲ್ಲ ದೂರ ಆಗ್ತಾರಲ್ಲ ಅಂಥವ್ರು ಬಂದು ಮೊದಲು ನೋಡ್ಬೇಕು. ಯಂಗ್ಸ್ಟರ್ಸ್ ಒಂದು ಒಳ್ಳೆ ಸಸ್ಪೆನ್ಸ್ ಮೂವಿ ಮಾಡಿದ್ದಾರೆ. ಸೊ ಫಾರ್ ರಿಜಿಸ್ಟ್ರೇಷನ್ ನಿಮಗೆ ಮ್ಯಾರೇಜ್ಗ ಅಥವಾ ಡಿವೋರ್ಸ್ಗ ಸೊ ಅನ್ನೋ ಥ್ರಿಲ್ಲಿಂಗ್ ಇಟ್ಟಿದ್ದಾರೆ. ಸೊ ಮೂವಿಲಿ ಜೊತೆಗೆ ನಿಮಗೆ ಒಳ್ಳೆ ನೇಚರ್ ಎಲ್ಲ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಸಾಂಗ್ಸ್ ಚೆನ್ನಾಗಿದೆ, ಮ್ಯೂಸಿಕ್ಸ್ ಚೆನ್ನಾಗಿದೆ, ಕೊರಿಯೋಗ್ರಫಿ ಚೆನ್ನಾಗಿದೆ. ಸೊ ಒಂದು ಮೆಸೇಜ್ ಕೂಡ ಇಟ್ಟಿದ್ದಾರೆ ಈಗಿನ ಜನ್ರೇಷನ್ಗೆ. ಸೊ ಪ್ರತಿಯೊಬ್ಬರು ಮೂವಿ ನೋಡಬೇಕು ಅಂತ ಕೇಳ್ಕೊತೀನಿ. ಫುಲ್ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಫಿಲಮ್ ನೋಡ್ಬೋದು ಅಂತ ತುಂಬ ಚೆನ್ನಾಗಿದ್ದಾರೆ. ಎಲ್ಲ ಮ್ಯೂಸಿಕ್ ಇಷ್ಟ ಆಯಿತು. ಅವರು ಇದು ಎಲ್ಲ ಆರ್ಟಿಕ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗೈತೆ. ತುಂಬಾ ಚೆನ್ನಾಗಿದೆ. ನೋಡದೆ ಹೋದ್ರೆ ಡೆಫಿನೆಟ್ಲಿ ಮಿಸ್ ಮಾಡ್ಕೊತೀರಾ. ಬ್ಯೂಟಿಫುಲ್ ಮೆಸೇಜ್ ಇದೆ ಅಂಡ್ ವೆರಿ ನೀಟ್ಲಿ ಟಚಿಂಗ್. ಸೊ ಪ್ಲೀಸ್ ವಾಚ್ ದ ಮೂವಿ. ಥ್ಯಾಂಕ್ ಯು. ಮೂವಿನಲ್ಲಿ ಕಾಮಿಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಆರ್ಟಿಸ್ಟ್ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಮೇನ್ ದ ಮೆಸೇಜ್ ವಾಟ್ ವಿ ಹ್ಯಾವ್ ಟು ಲರ್ನ್ ಟು ಸ್ಟೇ ಕಾಮ್. ಸೊ ದಯವಿಟ್ಟು ಚಿತ್ರ ನೋಡಿ. ಐ ವುಡ್ ರೇಟ್ 9. ಫ್ಯಾಮಿಲಿ ಅವರೆಲ್ಲರೂ ನೋಡೋ ಅಂಥ ಫಿಲಮ್ ಇದು. ಹುಡುಗ ಹುಡುಗಿಯವರೆಲ್ಲ ಕಲ್ತ್ಕೊಳ್ಳೋಂಥದ್ದು ತುಂಬ ಚೆನ್ನಾಗಿದೆ ಫಿಲಮ್. ಕೊಡ್ಲಿ ದೇವ್ರದ ಇದರಿಂದ. ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಹೀರೋಯಿನ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಫಿಲಮ್.